ದಾನೆ ದಾನೆ ಪೇ ಲಿಖಾ ರೆಹತಾ ಹೈ ಖಾನೆ ವಾಲೆ ಕಾ ನಾಮ್ ಅಂತ ಹೇಳುವ ಒಂದು ನಾಣ್ಣುಡಿಯನ್ನ ನೀವು ಕೇಳಿರ್ತೀರಿ. ಪ್ರತಿಯೊಂದು ಅನ್ನದ ಅಗುಳಿನ ಮೇಲೆ ಯಾರ ಹೆಸರಿದೆ ಅನ್ನೋದಿರುತ್ತೆ ಅಂತ. ನನ್ನ ವಿಷಯದಲ್ಲಿ ಇದು ಎಷ್ಟು ಚೆನ್ನಾಗಿ ಸಾಬೀತಾಯ್ತು ಅಂತ ಹೇಳಿದ್ರೆ, ಅಪೂರ್ವ ನನಗಾಗಿ ಮಾಡಿಟ್ಟಿದ್ದಂತಹ ಕೊನೆಯ ಅಡುಗೆಯನ್ನ ನನಗೆ ತಿನ್ನೋದಕ್ಕಾಗ್ಲಿಲ್ಲ. ಮೇ 26, 2025 ಅಪೂರ್ವ ಮತ್ತು ಮಗಳು ಊರಿಗೆ ಹೊರಟ ದಿನ. ನನಗೆ ಬುಧವಾರ ಮತ್ತು ಗುರುವಾರ ಆಫೀಸು. ಗುರುವಾರ ರಾತ್ರಿ ನಾನು ಹೊರಟು ಬೆಂಗಳೂರಿಂದ ಊರಿಗೆ ಹೋಗೋದು ಅಂತ ನಿರ್ಧಾರ ಆಗಿತ್ತು. ಅವರು ಹೊರಟದ್ದು ಸೋಮವಾರ ರಾತ್ರಿ. ಅಲ್ಲಿ ಮಂಗಳವಾರಕ್ಕೆ, ಬುಧವಾರಕ್ಕೆ, ಗುರುವಾರಕ್ಕೆ 3 ದಿನಕ್ಕೆ ಅಡುಗೆ ರೆಡಿ ಇರಬೇಕು. ಅಥವಾ ನಾನು ಅಡುಗೆ ಮಾಡ್ಕೋಬೇಕು. ನಾನು ಅಡುಗೆ ಮಾಡ್ತೀನಿ, ಅದರಲ್ಲಿ ಏನು ಸಮಸ್ಯೆ ಇರಲಿಲ್ಲ ನನಗೆ. ನಾನು ಮಾಡಿಕೊಳ್ತಾನೂ ಇದ್ದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಒಬ್ಬನೇ ಮನೆಯಲ್ಲಿದ್ದೀನಿ ಅಂತಂದರೆ ನಮ್ಮ ಪಕ್ಕದ ಮನೆ ಆಂಟಿ ನನಗೆ ಅಡುಗೆ ಮಾಡೋದಕ್ಕೂ ಬಿಡ್ತಿರ್ಲಿಲ್ಲ. ಅವರು ಅವರ ಮಕ್ಕಳ ಕೈಯಲ್ಲಿ ಅಡುಗೆಯನ್ನು ಕಳಿಸ್ತಿದ್ರು. ಪ್ರವೀಣ್ ಮತ್ತು ಪ್ರದೀಪ್ ಅಂತ ನನ್ನ ಮಗಳ ಕ್ಲೋಸ್ ಫ್ರೆಂಡ್ಸ್, ನಿಮಗೆ ಗೊತ್ತಿರುತ್ತೆ ಅವರನ್ನು. ಅವರು ನನ್ನದೇ ಏಜ್ನವರವರು ಇಬ್ಬರು. ಆದರೂ ಅವರಿಗೆ ಮಗಳ ಜೊತೆಯಲ್ಲಿ ಫ್ರೆಂಡ್ಶಿಪ್. ಆದರೂ ಇಷ್ಟೆಲ್ಲ ಇದ್ದಾಗಲೂ ಕೂಡ ಅಪೂರ್ವ ನನಗೋಸ್ಕರ ಅಂತ ಹೇಳಿ ಅಟ್ಲೀಸ್ಟ್ 1 ದಿನಕ್ಕೆ, 1.5 ದಿನಕ್ಕಾಗುತ್ತೆ ನಿನಗೆ ಅಂತ ಹೇಳಿಕೊಂಡು ಉಂಡೆ, ಕಡುಬು ಅಂತ ನಾವು ಹೇಳ್ತೀವಲ್ಲ, ಅದನ್ನ ಮಾಡಿಟ್ಟಿದ್ಲು. ನಾವು ಅದನ್ನು ಉಂಡೆ ಅಂತ ಹೇಳ್ತೀವಿ. ಇಷ್ಟೆಲ್ಲ ಬ್ಯುಸಿ ಇರಬೇಕಾದ್ರೂ 26ನೆಯ ತಾರೀಕಿಗೆ 11 ಗಂಟೆಗೆ ಏನೋ ಬಂದ್ಲು. ಬೆಳಗ್ಗೆ 6 ಗಂಟೆಗೆ ಆಫೀಸಿಗೆ ಹೋಗಿದ್ಲು. ಆ ದಿನ ಅವ್ರಿಗೆ ವಾರದಲ್ಲಿ ಒಂದಿನ ಆಫೀಸ್ ಇದೆ ಅಂತ ಹೇಳುವ ಕಾರಣಕ್ಕೆ ಅವಳು ಆ ದಿನ ಆಫೀಸ್ ಹೋಗಿದ್ದು. ಹೋಗಿ ಬಂದವಳು ಮೀಟಿಂಗಿನ ನಡುವೆಯಲ್ಲಿ ಎಲ್ಲಿಯೋ ಗ್ರೈಂಡರ್ಗೆ ಅಕ್ಕಿ ಹಾಕಿ, ಕಾಯಿ ತುರಿ ಹಾಕಿ, ಕಾಯಿ ತುರಿದು ಕೊಟ್ಟದ್ದು ನಾನೇ. ಮತ್ತೆ ನನಗೆ ಅದೆಲ್ಲ ನೆನಪಿದೆ, ಉಂಡೆ ಮಾಡಲಿಕ್ಕೆ ಅಂತ. ಅದನ್ನು ಕಡ್ದಾದ್ಮೇಲೆ ಅದನ್ನು ಹಿಟ್ಟನ್ನು ಕಾಯಿಸಿ ಆದಮೇಲೆ ಉಂಡೆ ಮಾಡಲಿಕ್ಕೆ ಕೂತು. ಉಂಡೆ ಮಾಡಲಿಕ್ಕೆ ನಾನು ಪ್ರಾಯಶಃ ಕೂತಿದ್ದೇನೆ, ನೆನಪಾಗ್ತಿಲ್ಲ ನನಗೆ. ಬಟ್ ಯೂಶ್ವಲಿ ಉಂಡೆ ಮಾಡ್ಬೇಕಾದ್ರೆ ನಾವಿಬ್ಬರು ಕೂರ್ತೀವಿ ಒಟ್ಟಿಗೆ. ಉಂಡೆಗಿಟ್ಟು ಸಾಯಂಕಾಲ ಹೊರಡ್ಲಿಕ್ಕೆ ಆಗ್ಬೇಕಾದ್ರೆ ಅವಳು ಮೋಸ್ಟ್ಲಿ 1 ಅಥವಾ 2 ಉಂಡೆಯನ್ನು ತಿಂದಿದ್ದಾಳೆ. ನೀನು ಬೇಕಿದ್ರೆ ತಿನ್ನು ಅಂತಂದ್ಲು. ನಾನು ಬೇಡ, ತೊಂದರೆ ಇಲ್ಲ ಅಂತಂದೆ. ಊಟ ಮಾಡಿದೆ. ನಾಳೆ ಹೇಗೂ ತಿನ್ನೋದಕ್ಕಿದೆಯಲ್ಲ ಅಂತಂದೆ. ರಾತ್ರಿ ವಾಪಸ್ ಬಂದು ಅವರನ್ನು ಬಿಟ್ಟು ಬಂದಾದ್ಮೇಲೆ ಹಸಿವಾಗ್ತಿತ್ತು. ಆದರೂ ಕೂಡ ತಿನ್ನೋದಕ್ಕೆ ಮನಸ್ಸಾಗಲಿಲ್ಲ, ತಿನ್ನಲಿಲ್ಲ. ಮಾರನೇ ದಿನ ಬೆಳಗ್ಗೆ 6 ಗಂಟೆಗೆ, ಯಾವಾಗಲೂ ಹೇಳುವ ಹಾಗೆ ಹೇಳಬೇಕಿತ್ತು, ಬಟ್ ಸ್ವಲ್ಪ ಲೇಟ್ ಮಾಡಿದೆ. ಒಂದು 6:15, 6:20ಕ್ಕೆ ಎಚ್ಚರ ಆಯಿತು. ಎದ್ದವನು ಒಂದು 10 ನಿಮಿಷ ಕೆಲಸ ಮಾಡೋದಕ್ಕೆ ಕೂತೆ. ಕೆಲಸ ಮಾಡಿ ದೇವರಿಗೆ ಕೈ ಮುಗಿಬೇಕು ಅಂತ ಹೇಳಿ ಸ್ನಾನ ಮಾಡಿ ಬರುವಾಗ ಬೆಳಗ್ಗೆ 7 ಗಂಟೆ. ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಗ್ಯಾಸ್ ಆನ್ ಮಾಡಿಬಿಟ್ಟು ಈ ಕಡುಬನ್ನು ಮತ್ತೆ ಬಿಸಿ ಮಾಡಿ, ಅದು ಒಂದ್ಸತಿ ನೀರು ಬಿಸಿಯಾಗಿ ಕುದ್ದು ಸ್ಟೀಮ್ ಬಂದು ಬಿಟ್ಟರೆ ಅದು ಬೆಂದು ಬಿಡುತ್ತೆ, ಮತ್ತೆ ಬಿಸಿ ಆಗುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಹೇಳುವ ಕಾರಣಕ್ಕೆ ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. 7 ಗಂಟೆ 4 ನಿಮಿಷ, ನಂಗೆ ಕರೆಕ್ಟ್ ನೆನಪಿದೆ ಇನ್ನೂ ಕೂಡ. ನಮ್ಮ ಮನೆಯ ಮುಂದೆ 3 ಪಾಟ್ನಲ್ಲಿ ಗರಿಕೆ ಹಾಕಿದ್ದಿತ್ತು. ನಾನೇ ಹಾಕಿದ್ದಿದ್ದು ಗಣಪತಿಗೆ ಉಪಾಸನೆಗೆ ಗರಿಕೆ ಅಂತ. ಗರಿಕೆ ಕುಯ್ತಾ ಇರಬೇಕಾದ್ರೆ ಫೋನ್ ಕಾಲ್ ಬಂದಿದ್ದು. ಹೀಗೀಗಾಗಿದೆ ಅಂತ ವಿಷಯ ಗೊತ್ತಾಗಿದ್ದು. ದೇವರಿಗೆ ದೀಪ ಹಚ್ಚಿದೆ. 4 ಗರಿಕೆಯನ್ನು ತೆಗೆದು ದೇವರಿಗೆ ಇಟ್ಟೆ. ಪ್ರಾರ್ಥನೆ ಮಾಡಿದೆ, ಏನೂ ಆಗಬಾರ್ದು, ಕಾಪಾಡಬೇಕು ಅಂತ. ಅಕ್ಕನಿಗೆ ಕಾಲ್ ಮಾಡಿದೆ, ಎಲ್ಲಿದ್ದಿ ಅಂತ ಕೇಳಿದೆ. ಅವಳು ಇನ್ನೂ ಮನೆಯಲ್ಲಿದ್ಲು. ಭಾವ ಎಲ್ಲಿ ಅಂತ ಕೇಳಿದೆ. ಮೆಟ್ರೋ ಹೋಗಿದ್ದಾರೆ ಆಲ್ರೆಡಿ ಅಂತಂದ್ಲು. ಆಯ್ತು, ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡಿ, ಹೀಗೀಗಾಗಿದೆ ಭಾವ, ಊರಿಗೆ ಹೋಗಬೇಕು ಅಂತಂದೆ. ಅರ್ಧ ಗಂಟೆ ಬೇಕು ನನಗೆ ಮೆಟ್ರೋ ಸ್ಟೇಷನಿಂದ ಮನೆಗೆ ಬರ್ತೀನಿ. ಮನೆಗೆ ಬಂದು ಕಾರ್ ತಗೊಂಡು ಸೀದಾ ಹೊರಟು ಬರ್ತೀನಿ. ನೀನು ನಾಗರಬಾವಿ ಸರ್ಕಲ್ಗೆ ಬಂದಿರು, ಅಲ್ಲಿಂದ ಹೊರಡೋಣ ಅಂತಂದು. ಈ ಎಲ್ಲದರ ನಡುವೆ ಉಂಡೆ ನೆನಪಾಯ್ತು. ಏನು ಮಾಡೋದು? ಮನೆ ಬಿಟ್ಟು ಹೊರಡಬೇಕು ಅಂತ ಆದಾಗ ಪ್ರತಿಯೊಬ್ಬರು ಯೋಚನೆ ಮಾಡುವಂತಹದ್ದೇ ಇದು. ಸಾಂಬಾರಿದೆ, ಗ್ಯಾಸ್ನಲ್ಲಿ ಬಿಸಿ ಮಾಡಿಟ್ಟಂತಹ ಉಂಡೆ ಇದೆ, 2 ದಿನ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಪಘಾತದ ತೀವ್ರತೆ ಗೊತ್ತಿಲ್ಲ ಇನ್ನು ಕೂಡ, ಏನು ಮಾಡೋದು ಗೊತ್ತಾಗ್ಲಿಲ್ಲ. ಆಯ್ತು ಅಂತಂದೆ. ಒಂದು ಉಂಡೆಯನ್ನು ತಗೊಂಡೆ ಕೈಯಲ್ಲಿ, ಹಾಗೆ ಗಬ 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 ತಿಂದೆ. ತಿಂದು ಬಿಟ್ಟು ಅದನ್ನು ಹಾಗೆ ಇಟ್ಟು ಮನೆಯಲ್ಲಿ ಬೇರೆ ಏನೇನು ವಸ್ತುಗಳನ್ನು ಸ್ವಲ್ಪ ಸೆಟ್ ಮಾಡಬೇಕಿತ್ತು, ಅದನ್ನೆಲ್ಲ ಸೆಟ್ ಮಾಡಿಬಿಟ್ಟು ಹೊರಡಬೇಕಾದ್ರೆ ಕೀಯನ್ನು ಆಂಟಿ ಕೈ ಕೊಟ್ಟೆ. ಹೇಳಿದೆ, ಆಂಟಿ 2 ದಿನ ಬರ್ಲಿಕ್ಕಾಗ್ಲಿಕ್ಕಿಲ್ಲ, ಮನೆ ಲಾಕ್ ಮಾಡೋದು ಇಷ್ಟ ಇಲ್ಲ, ಅಕ್ಕ ಮತ್ತು ಬಂದು ಕ್ಲೀನ್ ಮಾಡಿ ಅವಳು ಲೇಟ್ ಆದರೆ ಕೀ ನಿಮ್ಮ ಹತ್ರ ಇರಲಿ ಅಂತ ಕೊಟ್ಟು ಬಂದೆ. ಅವಳು ಮಾಡಿಟ್ಟಂತಹ ಕೊನೆಯ ಅಡುಗೆ ಅದಾಗಿತ್ತು. ತಿನ್ನೋದಕ್ಕೆ, ಒಂದು ಚೆನ್ನಾಗಿ ಕೂತು ತಿನ್ನೋದಕ್ಕೆ ನನಗೆ ಅವಕಾಶ ಇತ್ತ?
ಕೊನೆಯ ಬಾರಿಗೆ ಅವಳು ಮಾಡಿಟ್ಟಂತಹ ರುಚಿಯಾದ ಅಡುಗೆಯೊಂದನ್ನು ಮೆಲ್ಲೋದಕ್ಕೆ ನನಗೆ ಅವಕಾಶ ಇತ್ತಾ ಅಂತ ಕೇಳಿದ್ರೆ ಇಲ್ಲ. ಬಟ್ ಇದಕ್ಕೂ ಕೂಡ ಅವಳು ಪ್ಲಾನ್ ಮಾಡಿದ್ಲು ನೋಡಿ. ಹೋದ ವರ್ಷ ತುಂಬಾ ಅನಾನಸ್ ಮನೆಯಲ್ಲಿ ಆಗುತ್ತೆ ನಮಗೆ, ಬೆಂಗಳೂರಿಗೂ ಕಳಿಸಿಕೊಟ್ಟಿದ್ರು. ಅನಾನಸು ತಿಂದು 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 ಬೋರ್ ಆದ್ಮೇಲೆ ಜಾಮ್ ಮಾಡಿಟ್ಟಿದ್ಲು ಅಪೂರ್ವ. ಜಾಮ್ ಫ್ರಿಡ್ಜ್ ಅಲ್ಲಿ ಇಟ್ರೆ 3-4 ವರ್ಷ ಆದ್ರೂ ಹಾಳಾಗೋದಿಲ್ಲ. ಸರಿಯಾಗಿ ನೀವು ಪಾಕ ಮಾಡಿ ಸಕ್ಕರೆಯಲ್ಲಿ ಅದನ್ನ ಕುದಿಸಿ ಇಟ್ರೆ ಅದುವೇ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ. ಫ್ರಿಡ್ಜ್ ಅಲ್ಲಿ ಇಟ್ರೆ ಅಂದ್ರೆ ಅದು ಹಾಳಾಗೋದಿಲ್ಲ. ಯಾವತ್ತಾದ್ರೂ ತುಂಬಾ ನೋವಾದಾಗ, ಬೇಜಾರಾದಾಗ ಸ್ವಲ್ಪ ಜಾಮ್ ತಗೊಂಡು ಅದನ್ನ ತಿಂದು ಅವಳಿದ್ದಾಳೆ ಅನ್ನೋದನ್ನ ನೆನಪು ಮಾಡಿಕೊಳ್ತೀನಿ. ಮಗಳಿಗೆ ಈ ಸಮಸ್ಯೆ ತುಂಬಾ ಕಾಡಬಹುದು ಭವಿಷ್ಯದಲ್ಲಿ ಅಂತ ಅನಿಸಿತ್ತು. ಅದಕ್ಕೆ ಏನ್ ಮಾಡಿದೆ ಅಂತಂದ್ರೆ, ಅಪೂರ್ವ ಕಾಸಿಟ್ಟಿದ್ದಂತಹ ತುಪ್ಪ ತುಂಬಾ, ಇನ್ನೊಮ್ಮೆ ಹೇಳ್ತೀನಿ ಅವಳು ತುಪ್ಪ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಿದ್ದ ರೀತಿ ಅದೆಲ್ಲವನ್ನು, ಆದ್ರೆ ಅಷ್ಟು ಕ್ಲೀನ್ ಆಗಿ ಮಾಡಿಟ್ಟಂತಹ ತುಪ್ಪ, ಒಂದು ಬಾಟಲ್ ತುಪ್ಪ ಇತ್ತು. ಅದನ್ನ ಏನೂ ಆಗ್ಬಾರ್ದು ಅಂತ ಹೇಳುವ ಹಾಗೆ ಅದಕ್ಕೆ ಪೇಪರ್ ಸುತ್ತಿ, ಅದರ ಸುತ್ತ ಬಟ್ಟೆ ಸುತ್ತಿ, ಅದರ ಮೇಲೆ ಪ್ಲಾಸ್ಟಿಕ್ ಹಾಕಿ, ಅದನ್ನ ಬೆಳಕು ಬೀಳದೆ ಇರುವಂತಹ ಒಂದು ಗಾಡ್ರೇಜ್ ನ ಒಳಗೆ ಇಟ್ಟು ಬಿಟ್ಟಿದ್ದೀನಿ. ಅದನ್ನ ಮುಟ್ಟೋದಕ್ಕೆ ಹೋಗೋದಿಲ್ಲ. ಮಗಳು ದೊಡ್ಡವಳಾದ್ಮೇಲೆ ಯಾವತ್ತಾದ್ರೂ ಕೇಳಿದ್ರೆ ಆಗ ಕೊಡಬಹುದು. ಬಿಕಾಸ್ ಹೀಗೆ ತುಪ್ಪವನ್ನ ಶೇಖರಿಸಿಟ್ಟಾಗ ಅದರ ಮೆಡಿಸಿನಲ್ ಪ್ರಾಪರ್ಟೀಸ್ ಹೆಚ್ಚಾಗಿಕೊಂಡು ಹೋಗುತ್ತಂತೆ. ಬೆಳಕು ತಾಗಬಾರ್ದು, ಗಾಳಿ ತಾಗಬಾರ್ದು, ಅದು ಎರಡೂ ಆಗದೆ ಇರುವ ರೀತಿಯಲ್ಲಿ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ವ್ಯಕ್ತಿಯೇ ಇಲ್ಲದಿದ್ದ ಮೇಲೆ ಇದೆಲ್ಲ ಬೇಕಾ ಅಂತ ಕೇಳುವವರು ಕೇಳಬಹುದು. ದಟ್ ಇಸ್ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಆಫ್ ಇಟ್. ಬಟ್ ರಿಯಾಲಿಟಿ ಇದು. ಯಾರಿಗೂ ನಮ್ಮ ಕೊನೆ ಯಾವಾಗ ಅಂತ ಗೊತ್ತಿರೋದಿಲ್ಲ. ಯಾರಿಗೂ ವಿ ಡೋಂಟ್ ಇವನ್ ನೋ ವೆನ್ ಇಸ್ ದ ಲಾಸ್ಟ್ ಟೈಮ್ ವಿ ಈಟ್ ಅಲ್ಲ. ಅಪೂರ್ವ ಕೊನೆಯ ಬಾರಿಗೆ ತಿಂದದ್ದು ಆವತ್ತೇ ಅವಳೇ ಮಾಡಿದಂತಹ ಅಡುಗೆಯನ್ನ ಬಾಯಿಯಿಂದ. ಮತ್ತೆ ಟ್ಯೂಬ್ ನಲ್ಲಿ ಅದೆಲ್ಲ ಬಿಡಿ, ಅದು ಹೃದಯ ವಿದ್ರಾವಕ ಬೇಸರದ ಸಂಗತಿ. ಎನಿವೇಸ್, ಇದು ಇವತ್ತಿನ ವಿಡಿಯೋ. ಪಾಸಿಟಿವಿಟಿ ತುಂಬೋದಕ್ಕೆ ಏನಾದ್ರೂ ಒಂದು ಹೇಳ್ಬೇಕು ಕೊನೆಯಲ್ಲಿ. ಇದೇ ನೋಡಿ ಪಾಸಿಟಿವಿಟಿ. ಏನ್ ಗೊತ್ತಾ, ಒಮ್ಮೆ ಸಾಯ್ಲಿ ಅಂತ ಕಾಯ್ತಿರ್ತೀವಿ ಕೆಲವರನ್ನ. ಹಾಗೆ ಯೋಚನೆ ಮಾಡಬಾರ್ದಂತೆ. ಆದ್ರೂ ಕೂಡ ಮನಸ್ಸು ಆ ರೀತಿ ಮಾಡಿಬಿಡುತ್ತೆ ಕೆಲವೊಮ್ಮೆ. ಅವ್ರು ನಮ್ಮನ್ನ ನೋಡಿಕೊಂಡಿರುವ ರೀತಿಗೋ, ಅವ್ರು ನಮ್ಮನ್ನ ಟ್ರೀಟ್ ಮಾಡಿದ ರೀತಿಗೋ, ಎಲ್ಲವೂ ಕೂಡ. ಆದ್ರೆ ಅವಳು ಹೋಗಿ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು. ಅವಳು ಮಾತಾಡೋದು ನಿಲ್ಲಿಸಿದ್ದು ಮೇ 27, 2025. ಇವತ್ತಿಗೂ ಕೂಡ ಪ್ರತಿ ಕ್ಷಣವೂ ಅವಳಿರ್ಬೇಕು ಅಂತ ಅನ್ಸುತ್ತೆ. ಪ್ರಾಯಶಃ ಜಗತ್ತಿನಲ್ಲಿ ಅವಳನ್ನ ಅರಿತಿದ್ದಂತಹ ಜನರಲ್ಲಿ 99.9% ಜನರಿಗೆ ಹೀಗೆ ಅನ್ಸುತ್ತೆ. ಬಿಕಾಸ್ ಶಿ ವಾಸ್ ಸಚ್ ಅ ಹ್ಯಾಪಿ ಸೋಲ್. ಯಾವಾಗಲೂ ಕೂಡ ತನ್ನಿಂದ ಯಾರಿಗಾರು ಉಪಯೋಗ ಉಪಕಾರ ಆಗತ್ತೆ ಅಂದ್ರೆ ಮಾಡ್ತಿದ್ಲು, ಉಪದ್ರ ಆಗತ್ತೆ ಅಂದ್ರೆ ಆ ಕಡೆಗೂ ಹೋಗ್ತಿರ್ಲಿಲ್ಲ. That was how beautiful she was as a soul. That was how beautiful she was as a person. ಅಂತಹ ಬದುಕನ್ನ ನಮ್ಮದಾಗಿಸುವ ಪ್ರಯತ್ನವನ್ನ ನಾವು ಮಾಡಿಕೊಳ್ಳೋಣ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.